ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂದಿಹಾಳ ಗ್ರಾಮದ ಹಿರಿಯ ಶಿಕ್ಷಕರಾದ ಡಿ.ಎನ್. ಸಂಗಳದಿವರ ಸೇವಾನಿವೃತ್ತಿ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕರಾದ ರಮೇಶ್ ಕುದ್ರಿ ಇವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್.ಬಿ. ಬಾರಿಕಾಯಿ, ಶಿಕ್ಷಕರಾದ ವೈ.ಬಿ. ಬಾಗೇವಾಡಿ, ಶಿಕ್ಷಕರಾದ ಎಸ್.ಪಿ. ಮಡಿಕೇಶ್ವರ, ಶಿಕ್ಷಕಿಯಾದ ಪ್ರೇಮಲತಾ ಎಂ, ಶಿಕ್ಷಕ ಬಿ.ಎಸ್. ಬಾಗೇವಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಬಿ.ವೈ. ದಳವಾಯಿ, ಎಸ್.ಡಿ.ಎಂ.ಸಿ. ಅಧ್ಯಕ್ಷ ಸುರೇಶ್ ಶಿವನಗಿ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಪ್ಪು ಹಾದಿಮನಿ, ಎಸ್.ಡಿ.ಎಂ.ಸಿ. ಸದಸ್ಯರಾದ ವಿಶ್ವನಾಥ್ ಮನಗೋಳಿ, ಶಿವಪ್ಪ ಕುಂಸಿ, ಸಿ.ಆರ್.ಪಿ. ಎಸ್.ಬಿ. ಸಜ್ಜನ್, ಕೆ.ಜಿ.ಎಸ್. ಯರ್ನಾಳದ ಮುಖ್ಯ ಗುರುಗಳಾದ ಭೀಮರಾಯ್ ಹಿರೇಕುರ್ಬರ್, ಕೆ.ಜಿ.ಎಸ್. ಹತ್ತರ್ಕಿಹಾಳದ ಮುಖ್ಯ ಗುರುಗಳಾದ ಚಂದ್ರು ನರಗುಂದ್, ಕೆ.ಜಿ.ಎಸ್. ಹತ್ತರ್ಕಿಹಾಳದ ಎಚ್.ಎಲ್. ಹೊನ್ನಳ್ಳಿ, ಶಿಕ್ಷಕರಾದ ಪ್ರದೀಪ್ ಮಿರಾಸಿ, ಶಿಕ್ಷಕಿಯರಾದ ಸ್ನೇಹಾ ದೇವರ್, ರೇಣುಕಾ ಸಾರವಾಡ್, ಲಕ್ಷ್ಮೀ ಕುಂಸಿ, ಲಕ್ಷ್ಮೀಕಾಂತ್ ಕುಂಸಿ ಸೇರಿದಂತೆ ಶಾಲಾ ಮಕ್ಕಳು, ಊರಿನ ಗಣ್ಯರು, ಬಾಲಕರು, ಯುವಕರು ಉಪಸ್ಥಿತರಿದ್ದರು. ವರದಿ ಸಮಯ ಟಿವಿ ನ್ಯೂಸ್, ಬಸವನ ಬಾಗೇವಾಡಿ. ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಜೂನ್ 30ರಂದು ಸೇವಾ ನಿವೃತ್ತಿಯನ್ನು ಹೊಂದಿರುವಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು, ಮಾರ್ಗದರ್ಶಕರು, ತಂದೆಯ ಸಮಾನರು, ಈ ಶಾಲೆಯ ಕೀರ್ತಿಯನ್ನು ಉತ್ತುಂಗಕ್ಕೆ ಒಯ್ಯುವಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿರುವಂತಹ ಡಿ.ಎನ್. ಸಂಗಳದ ಗುರುಗಳ ನಿವೃತ್ತಿ ಅಭಿನಂದನಾ ಸಮಾರಂಭ. ಹಾಗೆ ಇನ್ನೋರ್ವ ಈ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವರ್ಗಾವಣೆಯಲ್ಲಿ ವಿಜಯಪುರದ ನಗರಕ್ಕೆ ವರ್ಗಾವಣೆಯನ್ನು ಕೊಂಡಿರುವಂತಹ ಶ್ರೀಯುತ ರಮೇಶ್ ಕುದ್ರಿ ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ನಾವೇನು ಅವ್ರು ತಮ್ಮ ಕ್ಲಾಸ್ ಮಕ್ಕಳು ತಾವು ಹೆಚ್ಚಿಗೆನಲ್ಲ, ಅವರಷ್ಟು ತಮ್ಮ ಟೈಮಿಗೆ ಬರಬೇಕು, ತನ್ನ ಮಕ್ಕಳಿಗೆ ಕಲಿಸ್ಬೇಕು, ಪಾಠ ಮಾಡಬೇಕು, ಅಷ್ಟು ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕ ನಿಷ್ಠು. ಒಂದು ದಿನ ಯಾವುದಕ್ಕೆ ಏನಪ್ಪಾ ಅಂದ್ರೆ ತಡವಾಗಿ ಬಂದಿರೋ ಉದಾಹರಣೆಗಳಿಲ್ಲ, ಯಾವುದಕ್ಕಂದ್ರೆ ಏನಾದ್ರು ನೆಪ ಹೇಳೋ ಉದಾಹರಣೆಗಳಿಲ್ಲ. ಎಷ್ಟು ಮುಗ್ದಪ್ಪ ಅಂತಂದ್ರೆ ಅವ್ರು ಬಂದ್ರೆ ಸಾಕು, ಮಕ್ಕಳು ಇವತ್ತು ಕುದುರೆ ಸರ್ ಯಾವಾಗ ಬರ್ತಾರೆ, ಕುದುರೆ ಸರ್ ಯಾವಾಗ ಬರ್ತಾರೆ, 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ತರಗತಿ ಮಕ್ಕಳು. ಸರ್ಕಾರಿ ಇವತ್ತಂತ ಗೊತ್ತಿತ್ತು ಅವ್ರಿಗೆ. ಹೀಗಾಗಿ ಅಂತಹ ಶಿಕ್ಷಕರು ಸುಮಾರು 13 ವರ್ಷ ಇಲ್ಲಿ ಸೇವೆ, 14 ವರ್ಷ 2012ನೇ ಇಸ್ವಿಯಿಂದ 2020ರವರೆಗೆ 14 ವರ್ಷ ಈ ನಂದಿಹಾಳ ಒಂದು ಸೇವೆಯನ್ನು ಸಲ್ಲಿಸಿ ಅವರು ಏನಪ್ಪಾ ಅಂತಂದ್ರೆ ವರ್ಗಾವಣೆಯಾಗಿ ಹೋದ್ರು. ನಿವೃತ್ತಿ ಇಲ್ಲ, ಸರ್ವಿಸ್ ಇನ್ನೂರಿಗೆ ಅವರು ವರ್ಗಾವಣೆಯಾಗಿ ಅಲ್ಲೇ ವಿಜಯಪುರದಲ್ಲಿ ಮನೆ ಹತ್ತಿರದ ಶಾಲೆ ಕೇಳಿದ್ದೆ. ಏನ್ ಕೇಳಿದ್ದೆ ಅಂತಂದ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಕಾಗದನೊಳಗೆ ಓದಿದ್ದೆ. ಅದನ್ನ ಎಲ್ಲಾದರೂ ನಿಜವಾಗಿ ಕಂಡಿದ್ರೆ ಅದು ನಂದಿಹಾಳ ಪಿಯು ಗ್ರಾಮದಲ್ಲಿ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷವೆನಿಸ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ಇವತ್ತು ಸಂಗಳದ್ ಸರ್ ಅವರನ್ನ ಅವರು ಈ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದಾಗ ಅವರಿಗೆ ಸನ್ಮಾನ ಮಾಡುವಂತ, ಅವರಿಗೆ ಗೌರವಿಸುವಂತ ಒಂದು ರೀತಿ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಮುದು ಮಕ್ಕಳು, ಎಲ್ಲ ಹಿರಿಯರು, ಎಸ್.ಡಿ.ಎಂ.ಸಿ. ಅವರು ಕೂಡಿ ಏನ ಕುದುರಿ ಸರ್ ಜೊತೆ ಅವರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಇದು ಗುರುವಿಗೆ ನೀಡ್ತಕ್ಕಂಥ ಕಾಣಿಕೆ. ಗುರು ಯಾರಿಂದ ಗುರುತಿಸ್ಕೊಳ್ಬೇಕಂತಂದ್ರೆ ನಾವು ಯಾರೂ ದೊಡ್ಡವರಿಂದ ಗುರುತಿಸ್ಕೊಳ್ಬೇಕಾಗಿಲ್ಲ. ನಮ್ಮನ್ನ ಗುರುತಿಸೋರು ಯಾರಾದರೂ ಇದ್ರೆ ಮಕ್ಕಳಿಂದ ನಮಗೆ ರಿಸಲ್ಟ್ ಬರಬೇಕು. ಮಕ್ಕಳು ಬಂದು ನಿಮ್ಗೆ ತಂದೆ ತಾಯಿಗಳಿಗೆ ಹೇಳಬೇಕು, ನಮ್ಗೆ ಸಂಗಳದ್ ಸರ್ ಬಂದಾರ, ನಮ್ಗೆ ಇದನ್ನು ಕಲಿಸಿದ್ರು, ನಮ್ಮ ಕುದುರಿ ಸರ್ ಬಂದಾರ, ನಮ್ಗೆ ಇದನ್ನು ಕಲಿಸಿದ್ರು ಅನ್ನುವಂತ ರೀತಿಯಲ್ಲಿ ಅವರು ನಿಮಗೆ ಹೇಳಿದಾಗ ಸಂಗಳದ್ ಸರು, ಇವ್ರು ಕುದುರಿ ಸರು, ಇವ್ರು ಬಾರಿಕಾಯಿ ಸರು, ಇವ್ರು ಮಡಿಕೇಶ್ವರ ಸರು ಅಂತೇಳಿ ನಿಮ್ಗೆ ಗೊತ್ತಾಗ್ತಾವ. ಅವರ ಕಲಿಕೆ, ಅವರು ಕಲಿಸುವಂತದ್ದು ಹೆಂಗಿರ್ಬೇಕಪ್ಪ ಅಂತಂದ್ರೆ, ನಾವು ಏನ್ ಹೇಳ್ತಾರಪ್ಪ ಅಂದ್ರೆ ಪದವಿ ಮತ್ತು ಪಾದರಕ್ಷೆಗಳನ್ನ ಅಲ್ಲಿಯೇ ಬಿಟ್ಟು ನಾವು ಬರಬೇಕು ಅಂತೆ. ನಾವು ಬಹಳ ಡಿಗ್ರಿ ಪಡೆದೇವಿ, ನಾವು BSc ಪಡೆದೇವಿ, B.Ed ಪಡೆದೇವಿ, ನಾವು MA ದೇವಿ, MA ದೇವಿ ಅಂತ ಅನ್ನುವಂತ ನಮ್ಮಲ್ಲಿ ಅಹಂಕಾರ ತುಂಬಿಕೊಂಡಿತ್ತಂತಂದ್ರೆ ನಾವು ಮಕ್ಕಳಿಗೆ ವಿದ್ಯೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ಮಟ್ಟಕ್ಕೆ ಇಳಿದು ಬೋಧಿಸಬೇಕು. ಹಾಗಾದ್ರೆ ಆ ಹಿರೇಕರು ಬರತಕ್ಕಂಥ ವಿದ್ಯಾರ್ಥಿ ಆ ಒಂದು ಸ್ವರಚಿತ ಕವನದಲ್ಲಿ ಹೇಳುವಾಗ ಅವನಿಗೆ ಕಣ್ಣಲ್ಲಿ ನೀರು ಬಂತು. ಯಾಕೆ ಬಂತು? ಆ ಈರ್ವ ಶಿಕ್ಷಕರ
ಅವನಿಗೆ ಕಲಿಸಿದಂತ ರೀತಿಯನ್ನು ನೋಡಿದಾಗ, ಅವರ ಜೊತೆ ಒಡನಾಟವಿದ್ದಾಗ, ಭಾವಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದಾಗ ಮಾತ್ರ ಅದು ಸಾಧ್ಯ ಅಂತೇಳಿ